ಅಂತಿರುವಂತ ರವಿ ಅವರು. ಸೊ ಇದು ಬಿಟ್ರೆ ಇನ್ ಯಾರು ಅಲ್ಲಿ ಇರ್ಲಿಲ್ಲ. ಅಲ್ಲಿ ಯಾವ ಬಿಜೆಪಿ MLC ಬಂದ್ರು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀವು ಇನ್ನೊಂದು ಪ್ರಶ್ನೆ ಕೇಳ್ತೀರಿ, ನಮ್ಮ ತರ್ಕ ಇರುವಂತದ್ದು, ನಮ್ಮ ವಿರೋಧ ಇರುವಂತದ್ದು, ಅವರು ಸರ್ಕಾರ ಹಣವನ್ನು ಪೋಲು ಮಾಡಿ, ಸರ್ಕಾರ ಹಣವನ್ನು ಲೂಟಿ ಮಾಡಿ ಕೊಟ್ಟಿರುವಂತ ಒಂದು ಹೀಯಾಳಿಸಿ ಕೊಟ್ಟಿರುವಂತ ಜಾಹೀರಾತಿನ ಬಗ್ಗೆ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದವ್ರು ಕೊಟ್ಟಿದ್ರೆ ನಾವು ರಾಜಕೀಯ ಕೊಡ್ತಾ ಇದ್ದೀವಿ. ಈಗ ಕಂಟೆಂಟ್ ಸರಿ ಇದೆಯಾ ತಪ್ಪಿದ್ಯಾ ಕ್ವೆಶ್ಚನ್ ಅನ್ನ Q&A ಅಲ್ಲಿ ಹೇಗೆ ಅದನ್ನ ಹೇಳ್ಬಿಡಿ. ಕಂಟೆಂಟ್ ಫ್ಯಾಕ್ಚುಯಲಿ ಇನ್ಕರೆಕ್ಟ್. ಓಕೆ 100% ಅಲ್ಲ ನಾನು ಹೇಳ್ತಿರೋ ವಿ ಬಿ ಜಿ ಬಗ್ಗೆ ನೀವು ಡಿಸ್ಕಷನ್ ನಡಿ, ಅದು ಪೂರ್ತಿ ಸಮರ್ಥವಾಗಿ ಚರ್ಚೆ ಮಾಡೋಣ. ಅದಕ್ಕೆ ಕೂಡ ನೀವು ಸರ್ಕಾರ ಅಧಿವೇಶನ 2 ದಿವಸ ಎಕ್ಸ್ಟೆಂಡ್ ಮಾಡಿದಿರಲ್ವಾ, ಅಲ್ಲಿ ಚರ್ಚೆ ಮಾಡಿ. ಅದು ಬಿಟ್ಟು ಈ ರೀತಿ ಇವಾಗ ನಾನು ಕೇಳೋದು ಅದೇ, ಪ್ರಿಯಾಂಕಾ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ 106 ಸಮಸ್ಯೆಗಳಿದೆ, ದುಡ್ಡು ಕೊಡ್ತಿಲ್ಲ ಅಂತ ಸದನದಲ್ಲಿ ಗೋಗರಿತಾರೆ ಅವ್ರದೇ ಶಾಸಕರು. ನೀವು ದಯವಿಟ್ಟು ಅದ್ರ ಬಗ್ಗೆ ಉತ್ತರ ಕೊಡಿ ಸರ್. ನೀವು ಆಮೇಲೆ 6,000 ಗ್ರಾಮ ಪಂಚಾಯತಿಗಳಿಗೆ ಹೆಸರಿಡಬೇಕು ಅಂತ ಹೇಳ್ತೀರಿ. ಆಯ್ತು, ಗಾಂಧೀಜಿಯವರು ಹೆಸರಿಡಿ, ನಾವು ಸ್ವಾಗತ ಮಾಡ್ತೀವಿ, ನಾವು ವಿರೋಧ ಮಾಡಲ್ಲ. ನೀವು ಅದನ್ನ ಮಾಡಿ. ಅದು ಬಿಟ್ಬಿಟ್ಟು ನೀವು ಯಾವ್ದೋ ನಿಮ್ಮ ಅಜೆಂಡಾ, ನಾನು ಲೀಡರ್ಶಿಪ್ ಬೆಳೆಸ್ಕೋಬೇಕು ಅಂತ ಸರ್ಕಾರದ ದುಡ್ಡನ್ನು ದಯವಿಟ್ಟು ಉಪಯೋಗಿಸಿ. ರಾಜ್ಯದ 6,000 ಗ್ರಾಮ ಪಂಚಾಯತಿಗಳಿಗೆ ಗಾಂಧೀಜಿ ಹೆಸರಿಡುವುದನ್ನ ಬಿಜೆಪಿ ಸ್ವಾಗತ ಮಾಡುವುದಾದರೆ ಅಷ್ಟೇ ಬಲವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಮನ್ರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಹೆಸರು ತೆಗೆದಾಗ ಇದ್ರ ನಿಮ್ ಸಪೋರ್ಟೇ ನಿಜವಾದ್ರೆ ಸ್ವಾಗತ ಈಗ ಸಾಯ್ಬೇಕು ಅವರು ಮಹಾತ್ಮ ಗಾಂಧೀಜಿ ಅವ್ರು ಹೇಳಿದ್ದು ರಾಮ್ ಅಂತಾನೆ, ಅದನ್ನೇ ನಾವು ಅವರ ಇದಕ್ಕೆ ತಂದಿದ್ದೀವಿ. ವಿಕಸಿತ ಭಾರತ ಜಿ ರಾಮ್ಜಿ ಅಂತ ತಂದಿದ್ದೀವಿ. ಅದಕ್ಕೆ ನೇಮಬೇಕು ನಾವು ಮಹಾತ್ಮ ಗಾಂಧಿ ಕೊಡ್ತಿರುವಂತ ಗೌರವ, ಇವ್ರು ತೋರಿಸಿರುವಂತ ಅವರು ಬದುಕಿರುವಾಗ ಎಲ್ಲ ಒಗ್ಗಟ್ಟಾಗಿರ್ಲಿ ಒಂದಾಗಿರ್ಲಿ ಅಂತ ಹೇಳಿದ್ರೆ ಅದನ್ನ ಕೇಳಿ. ಇವಾಗ ನೋಡಿ, ತುಂಬಾ ಚರ್ಚೆಗೆ ಈಗ ಯಾರೋ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಅವರ ನೀತಿಗಳಿಗೆ, ಅವರ ನಿಲುವುಗಳಿಗೆ ವಿರೋಧವಾಗಿ ಯಾರು ನಡ್ಕೊಳ್ತಿದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ನಕಲಿ ಗಾಂಧಿಗಳ ಹೆಸರು ಉಪಯೋಗಿಸ್ತಾರೆ. ಇವಾಗ ಮದ್ಯ ಮಾರಾಟ ಮಾಡಬೇಡಿ ಅಂತ ಹೇಳ್ತಾರೆ, ಇವರು ಮದ್ಯ ಮಾರಾಟಕ್ಕೆ ಟಾರ್ಗೆಟ್ ಕೊಡ್ತಾರೆ. ಭ್ರಷ್ಟಾಚಾರ ಅದರಲ್ಲೇ ಮಾಡಿದ್ರು, 6,000 ಕೋಟಿ ಭ್ರಷ್ಟಾಚಾರ ಇವತ್ತು ಅಬಕಾರಿ ಇಲಾಖೆಯಲ್ಲೇ. ಇದು ಗಾಂಧೀಜಿ ಅವರು ತೋರಿಸೋ ಗೌರವನ ಇವರು. ಸೊ ಅವರ ನಡತೆ, ಅವ್ರ ನಡವಳಿಕೆ ಅವ್ರು ಪ್ರಶ್ನೆ ಮಾಡ್ಕೊಳ್ಳಿ. ಈಗ ನಾನು ದಿನೇಶ್ ನಿಮ್ಗೆ ಕೇಳ್ಬಿಡ್ತೀನಿ, ಇಂಥ ವಿಚಾರಗಳಿಗೆ ಸಂಬಂಧಪಟ್ಟ ರಾಜ್ಯದ ಹಿತಾಸಕ್ತಿ ಕಾಪಾಡೋರು ಯಾರು? ಇಲ್ಲಿ ನೋಡಿ, ಇದೇ ಪ್ರಿಯಾಂಕಾ ಗಾಂಧಿ ಒಂದು ಕಡೆ ಹೇಳ್ತಾರೆ, 100 ರೂಪಾಯಿ ಕೊಡ್ತೀವಪ್ಪ, 13 ರೂಪಾಯಿ ನಮ್ಗೆ ವಾಪಸ್ ಕೊಡ್ತಾರೆ ಇವರು ಅಂತ. 100 ರೂಪಾಯಿ ಕೊಟ್ಟು 13 ರೂಪಾಯಿ ವಾಪಸ್ ಕೊಡ್ತಾ ಇದ್ದಾರೆ. ಈ ಮಟ್ಟದ ಅನ್ಯಾಯ ನಮ್ಗೆ ಆಗ್ತಾ ಇದೆ. ಟ್ಯಾಕ್ಸ್ ಡಿವಲ್ಯೂಷನ್ ಸಿಸ್ಟಮ್ ಅಂತ ಬಂದಾಗಲೂ ಕೂಡ ಹಿಂದೆ 4.71% ನಮಗೆ ಬರ್ತಾ ಇತ್ತು. ನಾವು ಕೊಡುವಂಥ ಟ್ಯಾಕ್ಸಲ್ಲಿ 4.71% ಟ್ಯಾಕ್ಸ್ ನಮ್ಗೆ ವಾಪಸ್ ಬರ್ತಾ ಇತ್ತು. ಅದನ್ನು ತಗೊಂಡು ಬಂದು ಇವರು 3.64%ಗೆ ಇಳಿಸ್ಬಿಟ್ರು. ಅಂದರೆ ಓವರಾಲ್ ಆಗಿ ನಮಗೆ 62,000 ಕೋಟಿ ರೂಪಾಯಿಗಳ ನಷ್ಟ 5 ವರ್ಷಗಳಿಗೆ ನಮಗಾಗುತ್ತೆ. ಇದೇ ಥರ ಮಾಡ್ಕೊಂಡು ಬಂದರೆ ನಮ್ಮ ಗತಿ ಏನು ಅಂತ ಕೂಡ ಒಂದು ಕ್ವಶನ್ ರೈಸ್ ಆಯ್ತಲ್ಲ. ರಾಜ್ಯಗಳಿಗೆ ಅನ್ಯಾಯ ಆದಾಗ ಅದನ್ನು ಕೇಳುವಂಥ ವಿಧಾನ, ತರ್ಕ, ಸಂಗಪ್ಪ, ಗಾಂಧೀಜಿ ನೀವೇನು ಮಾಡಿಬಿಟ್ರೆ ಈ ಥರ ಜಾಹೀರಾತು ಮೂಲಕ ಕೇಳಬೇಕಾಗತ್ತಾ, ಕಾನ್ಸ್ಟಿಟ್ಯೂಷನಲ್ಲೇ ಹೋಗ್ಬೇಕಾಗತ್ತಾ ಅದಕ್ಕೆ ಅಂತ? ಒಂದು ಏನು ಕಾಂಗ್ರೆಸ್ಸು ಹೋಗ್ತಾ ಇರೋ ಮೆಥಡು ಸರಿ ಇಲ್ಲ. ಯಾಕಂದರೆ ಇವತ್ತು ಸದನದ ಬೆಳಿಗ್ಗೆ ಸಂಘ ಜಪ ಮಾಡಿದ್ರೆ ಇವ್ರಿಗೆ ನಿದ್ದೆ ಬರಲ್ಲ, ಹಾಳಾಗ್ಲಿ ಅಂತಾನೆ ಊಟ ಸೇರಲ್ಲ, ಅವ್ರಿಗೆ ನಿದ್ದೆ ಬರಲ್ಲ. ಇವರಿಗೆ ಅದನ್ನೇ ನಾವು ಹೇಳ್ತಾ ಇರೋದು, ಕಲಾಪಗಳು ಹಾಳಾಗ್ಲಿ ಅಂತಾನೆ ಅಡ್ವರ್ಟೈಸ್ಮೆಂಟ್ ಕೊಡೋ ರೀತಿ ಇದಾವೆ. ಒಂದು ಅಂದ್ರೆ ದೇ ವಾಂಟ್ ಟು ಕ್ರಿಯೇಟ್ ಜಿ ರಾಮ್ಜಿ ಅಲ್ಲಲ್ಲ, ಜಿ ರಾಮ್ಜಿಗೆ ಅಂತ ಸ್ಪೆಷಲ್ ಅಧಿವೇಶನ ಆಗ್ಬೇಕು ಅಂತ ಮಾಡಿದವರೇ ಇವರು. ಈ ಚರ್ಚೆ ಆಗ್ತಿರೋದು ನೋಡಿದ್ರೆ ಬೇರೆ 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 ಆಂಗಲ್ಗಳನ್ನ ನಾವು ಹೇಳ್ತಾ ಇರೋದು. ಜುಬ್ಬಾರ್ದಾಯ್ತು ರೂಲ್ ಬುಕ್ ಹಾಕ್ಬಿಟ್ರು. ಇದ್ರ ಮೇಲೆ ನಿಜ ಇದೆ, ಜುಬ್ಬಾರ್ದಿದ್ದು ರೂಲ್ ಬುಕ್ ಇರ್ತಿದ್ದೆ ದೊಡ್ಡ ಸುದ್ದಿ ಆಗಿದೆ ಇಲ್ಲಿ. ಇವತ್ತು ಬಿಜೆಪಿ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಇವತ್ತು ಬಿಜೆಪಿ ಏನು ಟ್ರಿಕ್ಸ್ಗಳು ಮಾಡುತ್ತೆ ಅದನ್ನೇ ಕಾಂಗ್ರೆಸ್ ಮಾಡ್ತಾ ಇದೆ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಫಾರ್ ಎಕ್ಸಾಂಪಲ್, ಇವತ್ತೇನು ವೈಸ್ ಪ್ರೆಸಿಡೆಂಟ್ ಧನ್ಕರ್ ಅವರು ಪಹಲ್ಗಾಮ್ ಅಟ್ಯಾಕ್ದು ಡಿಸ್ಕಷನ್ ಮಾಡಕ್ ಕೊಟ್ಟಿದ್ದಕ್ಕೆ ಅವ್ರನ್ನ ರಾತ್ರಿ ಇಳಿಸ್ಬಿಡ್ತಾರೆ. ರಾಜೀನಾಮೆ ಕೊಟ್ಬಿಟ್ಟು ನನ್ಗೆ ಹುಷಾರಿಲ್ಲ ಅಂತ ಹೇಳಿಸ್ಬಿಡ್ತಾರೆ. ಅಂತ ಪರಿಸ್ಥಿತಿ ಕೇಂದ್ರದಲ್ಲೂ ಇದೆ. ಇಲ್ಲೇನಿದೆ ಅಂದ್ರೆ ರಾಜ್ಯಪಾಲರು ಅವರು ಮುಂಚೆನೆ ಏನು ಬೇಕು ಅಂದ್ರೆ ಭಾಷಣನ ತರ್ಸ್ಕೋಬೋದಿತ್ತು, ಅದರಲ್ಲಿ ಬೇಡದೇ ಇರೋದನ್ನ ತಗಿಸ್ಬೋದು. ಫಸ್ಟ್ ಪ್ಯಾರಾ ಓದ್ಬಿಡೋದು, ಲಾಸ್ಟ್ ಪ್ಯಾರಾ ಓದ್ಬಿಡೋದು. ಕಾಂಗ್ರೆಸ್ 13 ಪ್ಯಾರಾ ಓದ್ಲಿಲ್ಲ ಅಂತ, 11 ಪ್ಯಾರಾ ಓದ್ಲಿಲ್ಲ ಅವರು. ಕಾಂಗ್ರೆಸ್ ಯಾವ ಪ್ಯಾರಾ ಬೇಕಿದೆ ಅದನ್ನ ಓದ್ಲಿಲ್ಲ, ಸರ್ಕಾರಕ್ಕೆ ಬೇಕಾಗಿದೆ. ನಾವು ಹೇಳ್ತಾ ಇರೋದು ಇದು ಸಂಪೂರ್ಣ ಏನಾಗಿದೆ ಅಂದ್ರೆ, ಪಾಪ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಕೂತ್ಕೊಳ್ಳೋರು ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಇಬ್ರಿಗೂ ಸ್ವಾತಂತ್ರ್ಯ ಇಲ್ದಂಗೆ ಮಾಡ್ಬಿಟ್ಟಿದ್ದಾರೆ. ಇಬ್ರು ಅಂಡರ್ ಪ್ರೆಷರ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿಗೆ ಇವತ್ತು ದೇಶ ಮತ್ತೆ ರಾಜ್ಯಗಳು ನಡೀತಾ ಇದೆ. ಮತ್ತೆ ಇನ್ನೊಂದು ಈಗ ಏನಂದ್ರೆ, ನಾವು ಒಕ್ಕೂಟ ವ್ಯವಸ್ಥೆ, ಫೆಡರಲಿಸಮು, ಅದು ಇದು ಇವೆಲ್ಲ ಬರೀ ಪುಸ್ತಕದ ಬದನೆಕಾಯಿ ಆಗೋಯ್ತು. ಯಾಕಂದ್ರೆ ಇವತ್ತು ನೋಡಿ, ಆಂಧ್ರ ಪ್ರದೇಶ, ಬಿಹಾರಕ್ಕೆ ಏನು ಲಿಮಿಟ್ಗಿಂತ ಎಕ್ಸಿಡಾಗಿ ದುಡ್ಡುಗಳು ಕೊಡ್ತಾ ಇದ್ದಾರೆ. ಈಗ ಆಂಧ್ರಕ್ಕಾಗ್ಲಿ ಬಿಹಾರಗಳಿಗಾಗ್ಲಿ ಆ ಪ್ಯಾಕೇಜ್ ಹೆಂಗ್ ಕೊಡ್ತಾರೆ, ಯಾವ ಬೇಸಿಸ್ ಮೇಲೆ ಕೊಡ್ತಾವ್ರೆ? ಸುಮ್ನೆ ಲಕ್ಷಾಂತರ ಕೋಟಿ ತಗೊಂಡೋಗಿ ನೀರು ಹರಿಸ್ದಂಗೆ ಹರಿಸ್ತಾ ಇದ್ದಾರೆ. ಅದೇ ನಾವು ದುಡ್ಡು
ನಾವು ಕೊಡ್ತಾ ಇರೋದು GST ಟಾಪ್ 3ನಲ್ಲಿರೋ ನಾವು ಸ್ಟೇಟ್ಗಳು ಕೊಡ್ತಾ ಇದ್ದೀವಿ. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಾದ ದುಡ್ಡುಗಳಾಗಿರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಹೈಯೆಸ್ಟ್ ಪೊಲ್ಯೂಷನ್ ಲೆವೆಲ್ಗೆ ಹೋಗ್ತಾ ಇದೀವಿ. ಇವರೇ ಕೆರೆ ಉದ್ಧಾರ ಮಾಡೋಕೆ 3,000 ಕೋಟಿ ಕೊಡ್ತೀವಿ ಅಂದ್ರು ಕೊಡ್ಲಿಲ್ಲ. ಪೆರಿಫರಲ್ ರಿಂಗ್ ರೋಡ್ 5,300 ಕೋಟಿ ಕೊಡ್ತೀವಿ ಅಂದ್ರು ಕೊಡ್ಲಿಲ್ಲ. GST ಕಾಂಪನ್ಸೇಷನ್ 5,500 ಕೋಟಿ ಕೊಡ್ಲಿಲ್ಲ. ಅಂದ್ರೆ ಎಲ್ಲಾ ವ್ಯವಸ್ಥೆಯಲ್ಲಿ ಈವನ್ ಸೆಂಟ್ರಲ್ ಸ್ಟೇಟ್ ಶೇರ್ ಇರುತ್ತಲ್ಲ ಆ ದುಡ್ಡುಗಳನ್ನೂ ಕೊಟ್ಟಿಲ್ಲ ಇದುವರೆಗೆ. ಫಾರ್ ಎಕ್ಸಾಂಪಲ್ ಅದರಲ್ಲೂ ಕೂಡ ಸಾಕಷ್ಟು ದುಡ್ಡುಗಳನ್ನ ಮೋಸ ಮಾಡಿದ್ದಾರೆ. ಮತ್ತೆ ಹೈಯೆಸ್ಟ್ MP ಗಳು ಕರ್ನಾಟಕದಿಂದ ಬಿಜೆಪಿಗೆ ಹೋಗ್ತಾರೆ. ಮತ್ತೆ ಅವರೆಲ್ಲ ಏನ್ ಕೆಲಸ ಮಾಡ್ತಾ ಇದಾರೆ ಅಂತ ನಾನು ಹೇಳೋದು. ಇಷ್ಟೆಲ್ಲ ಆಗಿ ಇವತ್ತೇನಾಗ್ತಾ ಇದೆ, 1971 ಇದ್ದಿದ್ದನ್ನ ಈಗ ಹೊಸ ರೂಲ್ಸ್ ತಂದ್ಬಿಟ್ಟು 15th ಫೈನಾನ್ಷಿಯಲ್ ಕಮಿಷನ್ ಅಲ್ಲಿ ತಂದ್ಬಿಟ್ಟು ಹೊಸ ಪಾಪ್ಯುಲೇಷನ್ ಮೆಥಡ್ ಅಂತ ದುಡ್ಡುಗಳನ್ನ ಸಂಪೂರ್ಣ ಕಟ್ ಮಾಡಿ ಕಡಿಮೆ ಮಾಡ್ಕೊಳ್ಳಿ ಎಂದ್ರು, ನಸ್ಬಂದಿ ಎಂದ್ರು. ಅಲ್ಲ, ಜನಸಂಖ್ಯೆ ಕಡಿಮೆ ಮಾಡ್ಕೊಂಡು ತಪ್ಪಿಗೆ ಇವತ್ತು ಜನ ಕಮ್ಮಿ ಇದ್ದೀರಾ, ನಿಮ್ಗೆ ಇಷ್ಟು ದುಡ್ಡು ಸಾಕು ಅಂತಾರೆ ನಾವು ಈಗ. ಜನಸಂಖ್ಯೆ ಕಡಿಮೆ ಮಾಡಿದ್ಕೆ ಬರೆ ಒಟ್ಟೋದು ಅಂದ್ರೆ ಇವತ್ತಿನ ಜನಸಂಖ್ಯೆ ಜಾಸ್ತಿ ಮಾಡ್ಕೊಂಡ್ರೆ ಬಹುಮಾನ ಈಗ. ಬಹುಮಾನ ಅವ್ರಿಗೆ. ಅಂದ್ರೆ ಇವತ್ತು ಬಿಜೆಪಿ ಮತ್ತೆ ನಮ್ಮ ಮಾನ್ಯ ನರೇಂದ್ರ ಮೋದಿ ಅವ್ರ ಸಂದೇಶ ಏನಂದ್ರೆ ಮಕ್ಳು ಹುಟ್ಟಿಸ್ಕೊಳ್ಳಿ, ದುಡ್ಡು ಕೇಳಿ, ಅಲ್ಲಿ ತನಕ ಕೇಳಬೇಡಿ. ಅಂದ್ರೆ ಈ ದೇಶನ ಹಾಳು ಮಾಡಕ್ಕೆ ಈ ಪ್ಲಾನ್ ತಂದಿದಾರ. ಅಂದ್ರೆ ಇವತ್ತು ಏನು ಪ್ರಾಥಮಿಕ ಆರೋಗ್ಯವನ್ನ ನಾವು ಉನ್ನತೀಕರಿಸಿದ್ದೇ ನಮ್ಮ ತಪ್ಪ. ಜನರನ್ನ